ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆ ಅಂದರೆ ಫ್ರೀ ಬಸ್ ಯೋಜನೆ ಈಗ ಆಟೋ ಮತ್ತು ಖಾಸಗಿ ವಾಹನಗಳ ಮೇಲೆ ಪರಿಣಾಮವನ್ನು ಬೀರಿದೆ. ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಆಟೋ ಬಂದ್ಗೆ ಕರೆ ನೀಡಲಾಗಿದೆ. ಧಾರವಾಡ ಹುಬ್ಬಳ್ಳಿಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಆಟೋ ಬಂದ್ ಇರುತ್ತೆ ಅಂತ ಘೋಷಿಸಿರುವ ಆಟೋ ಚಾಲಕರು ಇದಕ್ಕೆಲ್ಲ ಕಾರಣ ಶಕ್ತಿ ಯೋಜನೆ. ರಾಜ್ಯ ಸರ್ಕಾರ ನಗರಗಳಲ್ಲಿನ ಉಚಿತ ಬಸ್ ಪ್ರಯಾಣವನ್ನು ರದ್ದು ಮಾಡಬೇಕು, ಎಲ್ಲ ಆಟೋ ಚಾಲಕರಿಗೆ ಕಾರ್ಮಿಕರ ಕಾರ್ಡನ್ನು ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇಂದು ಇಡೀ ಹುಬ್ಬಳ್ಳಿ ಧಾರವಾಡ ನಗರದ ಬರೋಬ್ಬರಿ 25,000 ಆಟೋ ಚಾಲಕರು ಬಂದ್ಗೆ ಕರೆ ನೀಡಿದ್ದು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಸರ್, ಈಗಾಗಲೇ ಇಡೀ ರಾಜ್ಯದಾದ್ಯಂತ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿ ಸುಮಾರು 15 ಲಕ್ಷ ಆಟೋ ರಿಕ್ಷಾ ಚಾಲಕರಿಗೆ ಕುಟುಂಬಕ್ಕೆ ತೊಂದರೆಯಾಗಿದೆ. ಹೀಗಾಗಿ ಜೂನ್ 12 ತಾರೀಕಿಗೆ ಇಡೀ ಹುಬ್ಬಳ್ಳಿ ಧಾರವಾಡ 25,000 ರಿಕ್ಷಾ ಚಾಲಕರು ಹೋರಾಟ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ. ಹೀಗಾಗಿ ಮಾಧ್ಯಮದಲ್ಲಿ ಮತ್ತು ಟಿ ವಿ ಚಾನಲ್ದಲ್ಲಿ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದೆ. ಆ ಸುದ್ದಿಯನ್ನು ಸರ್ಕಾರ ಗಮನ ಹರಿಸಿಲ್ಲ. ಹಾಗಾಗಿ ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಮಾನ ನಿಲ್ದಾಣದಲ್ಲಿ ಬಂದರೂ ಕೂಡ ನಾವೆಲ್ಲ ಹುಬ್ಬಳ್ಳಿ ಧಾರವಾಡ ಚಾಲಕರ ಅಧ್ಯಕ್ಷಗಳು ಮನವಿ ಕೊಟ್ಟಿವಿ. ಆ ಮನವಿಗೆ ಸ್ಪಂದನೆ ಸಿಕ್ಕಿಲ್ಲ. ಮಾನ್ಯ ಉಸ್ತುವಾರಿ ಮಿನಿಸ್ಟ್ರು, ನಮ್ಮವರೇ ಆದಂಥ ಉಸ್ತುವಾರಿ ಮಿನಿಸ್ಟ್ರು ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರಿಗೂ ಕೂಡ ನಾವು ಮನವಿ ಮಾಡಿಕೊಂಡಿದ್ದೇವೆ. ಆ ಮನವಿ ಕೂಡ ಸ್ಪಂದನೆ ಕೊಟ್ಟಿಲ್ಲ. ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಒಳಗೆ ನಮಗೆ ಒಟ್ಟೆ ಇಲ್ಲ, ದುಡಿಮೆನಿಲ್ಲ. ಯಾವಾಗ ನೀವು ಬಂದು ಇವೆಲ್ಲ ಘೋಷಣೆ ಮಾಡಿಲ್ಲ ಸರ್ ಎಲ್ಲ ಬಗ್ಗೆ. ಈಗ ನೋಡ್ರಿ, ಮಹಿಳೆ ಅವರು ಅಕಸ್ಮಾತ್ ಆಟೋ ಹತ್ತಿದ್ರೆ ನಮಗೆಲ್ಲ ಹೊಟ್ಟೆ ತುಂಬಿಸ್ತಾರೆ. ಇಲ್ಲಾಂದ್ರೆ ಅದಕ್ಕೇನು ರೀ, ಈಗ ನೀವು 2,000 ರೂಪಾಯಿ ಅದೇನು ನೀವು ಮಹಿಳೆಯರಿಗೆ ಒಂದು ಸ್ವಲ್ಪ ಹಾಕೊಂತಾರೆ, ಅದು 2,000 ರೂಪಾಯಿ ಅದೇನು ಒಟ್ಟು ಸಾಲದಲ್ಲ ರೀ, ಅದೇ ಸಾಲದಲ್ಲ. ಈಗ ನಮ್ಮದು ಮನೆ ಬಾಡಿಗೆ, ಮನೆ ಫೀಸ್, ಮನಿದು ಇದು ಆಟೋದು ಲೋನ್ ಕಟ್ಟೋದು ಅದು ಯಾರು ನಮ್ಮ ಸಾಲ್ತಿಸ್ತಾರೆ. ಅದಕ್ಕಂದ್ರೆ ಏನಂತಲ್ಲ ರೀ, ನಾವು ಉಗ್ರವಾಗಿ ಹೋರಾಟ ಮತ್ತು ಯಾಕೆ ಅಂತ ಹೇಳಿದ್ರೆ ಮುಂಜಾನೆ 6 ಗಂಟೆಯಿಂದ ಸಾಯಂಕಾಲಕ್ಕೆ 6 ಗಂಟೆ ಮಟ್ಟ ಉಗ್ರವಾಗಿ ಹೋರಾಟ ಮಾಡ್ತೀವಿ.